ದೇವೇಗೌಡರಿಂದ ಚುನಾವಣಾ ಆಯೋಗಕ್ಕೆ ದೂರನ್ನ ಸಲ್ಲಿಸಲಾಗಿದೆ. ಕೇಂದ್ರ ಮುಖ್ಯ ಚುನಾವಣಾ ಆಯುಕ್ತ ಒಪಿ ರಾವತ್ಗೆ ದೂರನ್ನ ನೀಡಿದ್ದಾರೆ. ಬೆಂಗಳೂರಿನ ಚುನಾವಣಾ ಆಯೋಗದ ಕಚೇರಿಯಲ್ಲಿ ದೂರನ್ನ ಸಲ್ಲಿಸಿದ್ರು. ಶೇಷಾದ್ರಿ ರಸ್ತೆಯಲ್ಲಿರುವಂತಹ ಚುನಾವಣಾ ಆಯೋಗದ ಕಚೇರಿಗೆ ತೆರಳಿ ಅಲ್ಲಿ ಮಾಜಿ ಪ್ರಧಾನಿ ಜೆಡಿಎಸ್ನ ವರಿಷ್ಠ ಎಚ್.ಡಿ. ದೇವೇಗೌಡರು ದೂರನ್ನ ಸಲ್ಲಿಸಿದ್ದಾರೆ. ನಿಗಮ ಮಂಡಳಿ ಅಧ್ಯಕ್ಷರು ಇನ್ನೂ ಕೂಡ ತಮ್ಮ ಅಧಿಕಾರವನ್ನ ಚಲಾಯಿಸ್ತಾ ಇದ್ದಾರೆ. ಇದನ್ನ ತಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಚ್.ಡಿ. ದೇವೇಗೌಡ ದೂರನ್ನ ದಾಖಲಿಸಿದ್ದಾರೆ. ಇವತ್ತು ಚುನಾವಣಾ ಆಯೋಗದ ಕಚೇರಿಗೆ ತೆರಳಿ ಅಲ್ಲಿ ಕೇಂದ್ರದ ಮುಖ್ಯ ಚುನಾವಣಾ ಆಯುಕ್ತ ಒಪಿ ರಾವತ್ ಅವರನ್ನ ಭೇಟಿಯಾಗಿ ತಮ್ಮ ದೂರನ್ನ ದಾಖಲಿಸಿದ್ದಾರೆ. ದೂರಿನಲ್ಲಿ ನಿಗಮ ಮಂಡಳಿಯ ಅಧ್ಯಕ್ಷರು ಈಗಲೂ ಕೂಡ ತಮ್ಮ ಅಧಿಕಾರವನ್ನ ಚಲಾಯಿಸ್ತಾ ಇದ್ದಾರೆ ಎನ್ನುವಂತಹ ನಿಟ್ಟಿನಲ್ಲಿ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ನಾನು ಕಮಿಷನ್ ಅವರನ್ನು ನೋಡಲೇಬೇಕು ಅಂತ ಹೇಳಿ ಕಾಲವನ್ನು ಕೊಡಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡಿದ್ದೆ. ಕಾಲವನ್ನು ನಿಗದಿ ಮಾಡಿದರು. ಈಗ ಅವ್ರನ್ನ ಭೇಟಿ ಮಾಡಿ ಹೊರಗೆ ಬಂದಿದ್ದೇನೆ. ನಾನು ಭೇಟಿ ಮಾಡಿದ ಉದ್ದೇಶ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಆಗಬೇಕು. ಚುನಾವಣಾ ನೋಟಿಫಿಕೇಷನ್ ಘೋಷಣೆ ಆಗೋದಕ್ಕಿಂತ ಮುಂಚೆ 3 ತಿಂಗಳಲ್ಲಿ ಹಲವಾರು ಚುನಾವಣಾ ಪ್ರಕ್ರಿಯೆಗೆ ಒಳಗಾಗ್ತಕ್ಕಂಥ ಅಧಿಕಾರಿಗಳಿದ್ದಾರೋ ಸ್ವೇಚ್ಛಾಚಾರದಲ್ಲಿ ಅವರುಗಳನ್ನೆಲ್ಲ ತಮಗೆ ಅನುಕೂಲವಾದ ರೀತಿಯಲ್ಲಿ ವರ್ಗ ಮಾಡಿಕೊಂಡು ಸ್ಥಳಗಳನ್ನು ಗೊತ್ತು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಎಲೆಕ್ಷನ್ ಕಮಿಷನ್ಗೆ ಫುಲ್ ಪವರ್ಸ್ ಇದೆ. ಅದರಿಂದ ಈ ಎಲ್ಲ ವಿಷಯವನ್ನು ಕಮಿಷನ್ ಗಮನಕ್ಕೆ ತಂದಿದ್ದೇವೆ.